ಇನ್ನು ಶಿವಮೊಗ್ಗದ ಆ ಒಂದು ರಸ್ತೆ ಕೆಸರು ಗದ್ದೆ ಅಂತ ಆಗಿದೆ. ಗ್ರಾಮಸ್ಥರ ಪ್ರತಿಭಟನೆ ನಡೀತಾ ಇದೆ. ರಸ್ತೆಯ ಕೆಸರಿನಲ್ಲೇ ಭತ್ತ ನಾಟಿ ಮಾಡಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಿಪ್ಪನ್ಪೇಟೆ ಬಳಿ ಹದಗೆಟ್ಟಿದೆ ರಸ್ತೆ, ಅದನ್ನ ಸರಿಪಡಿಸೋದಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆ ಹೊಸನಗರದ ರಿಪ್ಪನ್ಪೇಟೆ ಅನ್ನುವಂಥ ಆ ಒಂದು ಜಾಗ 4 ಕಿಲೋಮೀಟರ್ ರಸ್ತೆ ಸಂಪೂರ್ಣವಾಗಿ ಕೆಸರುಮಯ ಆಗಿದೆ. ಸಂಪಳ್ಳಿ, ಕರಡಿಗ, ಬೆಳಗೋಡು, ಕೊಳವಳ್ಳಿ ಆ ಭಾಗದ ಗ್ರಾಮಸ್ಥರು ಈಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಬಳಿ ಹದಗೆಟ್ಟ ರಸ್ತೆಯಿಂದ ಗ್ರಾಮಸ್ಥರು ಈಗ ಹೈರಾಣಾಗ್ಬಿಟ್ಟಿದ್ದಾರೆ. ಸುಮಾರು 4 ಕಿಲೋಮೀಟರ್ ರಸ್ತೆ ಸಂಪೂರ್ಣವಾಗಿ ಕೆಸರುಮಯವಾಗಿದೆ. ವಾಹನ ಸವಾರರು ಹಾಗೂ ಗ್ರಾಮಸ್ಥರು ಪ್ರತಿನಿತ್ಯ ಪರದಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಸುಮಾರು 4 ಕಿಲೋಮೀಟರಿನ ರಸ್ತೆ ಅದು. ಈ ವ್ಯವಸ್ಥೆಯನ್ನು ನೋಡಿದರೆ ನಮಗೆ ದುಃಖ ಆಗುತ್ತೆ. ಯಾಕಂದರೆ ನಾವು ಸುಮಾರು ಸರಿ ಇಲ್ಲೆಲ್ಲ ಮನವಿ ಮಾಡಿರು. ನಾವು ಪಂಚಾಯತಿ ವ್ಯವಸ್ಥೆ ಒಳಗಡೆ ಮಣ್ಣು ಹಾಕ್ಬೋದು, ಮಣ್ಣು ಹಾಕಿಸ್ಬಿಟ್ಟಿದ್ದೀವಿ. ಈ ಮಣ್ಣು ಹಾಕಿದ್ದೇನೆ ಇವತ್ತು ಸಣ್ಣ ಮಳೆ ಬಂದು ಈ ಥರ ಕೆಸರಾಗಿದೆ. 2-3 ಸರಿ ಹೇಳಿದ್ರು. ಈ ಸ್ಥಳೀಯ ಎಲ್ಲ ಯುವಕರು ನನಗೆ ಆತ್ಮೀಯರಾಗಿದ್ದಾರೆ. ಎಲ್ಲರೂ ಕೂಡ ಹೇಳಿದಕ್ಕೆ ನಾವು ಸ್ಪಂದನೆ ಮಾಡಿದ್ವಿ. 2-3 ಟೈಮು ಕೂಡ ನಾವೇ ಹಾಕ್ಸಿದ್ದೀವಿ, ಮಣ್ಣು ನಿಂತು ಹಾಕ್ಸಿದ್ವಿ, ರೆಡಿ ಮಾಡಿಸ್ಕೊಟ್ಟಿದ್ವಿ. ಏನಂದ್ರೂ ಕೂಡ ರೆಡಿ ಆಗ್ತಿಲ್ಲ. ಆ ನಂತರದಲ್ಲಿ ನನ್ನ ಸ್ನೇಹಿತರು ಎಲ್ಲರೂ, ಈ ಗ್ರಾಮಸ್ಥರು ಎಲ್ಲರೂ ಸೇರಿ JP ಅವರು ಇರ್ಬೋದು, ಶಿವಪ್ಪಣ್ಣ ಇರ್ಬೋದು, ಲಿಂಗಪ್ಪ, ಎಲ್ಲರೂ ಕೂಡ ಇಲ್ಲಿ ನಮಗೆ ಇದು ರಸ್ತೆ ಆಗುತ್ತೆ ಅನ್ನೋ ಮಟ್ಟಕ್ಕೂ ಹೋಗಿತ್ತು. ಟೆಂಡರ್ ಅಂತಕ್ಕೂ ಹೋಯಿತು. 90% ಆಗುತ್ತೆ ಅಂಥೇಳಿ ಇಂಜಿನಿಯರ್ ಸಮೇತ ಬಂದು ಹೇಳಿದರು. ಅದು ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಯಾವುದೋ ಕಾಣದ ಇದರ ಕೈವಾಡ ಮಾಡಿದ್ದಾರೆ. ಅದು ಯಾರು ಅಂತಲೇ ಆಗ್ಬೇಕು. ಅಂಥ ಭ್ರಷ್ಟರಿಗೆ ಇಲ್ಲಿ ಓಡಾಡೋಕ್ಕೂ ಕೂಡ ಅವಕಾಶ ಕೊಡಬಾರ್ದು. ಯಾಕಂದರೆ ನಾನು ಕಂಡಂತೆ ನಾನೇ ಒಬ್ಬ ಆಟೋ ಡ್ರೈವರ್ ಆಗಿದ್ದೆ. ಇಲ್ಲಿ ತುಂಬ ಸಮಸ್ಯೆ ಅನುಭವಿಸಿದ್ದೀನಿ ನಾನು. ನನಗೂ ಅದು ಚೆನ್ನಾಗಿ ಗೊತ್ತು. ಹಾಗಾಗಿಬಿಟ್ಟು ಮುಂದೆ ಇಂಥ ಕಷ್ಟ ಬರೆದಂಗೆ ತಕ್ಷಣದಲ್ಲಿ ಅವರು ಇದಕ್ಕೆ ಸ್ಪಂದನೆ ಮಾಡಿ ಈ ರಸ್ತೆಯನ್ನು ಕಾಮಗಾರಿಯನ್ನು ಡಾಂಬರೀಕರಣವನ್ನು ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀನಿ. ಹಾಗೆ ನಾನು PDO ಗಮನಕ್ಕೆ ತಂದೆ ಮೊನ್ನೆ ಕೂಡ. ಅದನ್ನು ಕೂಡ ನಾವು ಈ ವಾರದಲ್ಲಿ ನಾವು ಹಾಕ್ಸ್ಕೊಡ್ತೀವಿ. ಅಂದರೆ ತಾತ್ಕಾಲಿಕವಾಗಿ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಶಾಸಕರು ಇರ್ಬೋದು, ಇದಕ್ಕೆ ಸಂಬಂಧಪಟ್ಟ ಯಾರಿದ್ರೂ ಕೂಡ ತಕ್ಷಣದಲ್ಲಿ ಇದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿ ಈ ಊರಿನ ಎಲ್ಲರ ಬಹುದಿನದ ಒಂದು ನಿರೀಕ್ಷೆ ಆಗಿರ್ತಕ್ಕಂಥ ರಸ್ತೆಯನ್ನು ಒಳ್ಳೆ ರೀತಿಯಲ್ಲಿ ಮಾಡಿಕೊಡ್ಬೇಕು ಅಂತ ಹೇಳಿ